ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದ್ದಕ್ಕಿದ್ದಂತೆ ಡೆಲ್ಲಿಗೆ ಹಾರಿದ ಡಿ ಕೆ ಶಿವಕುಮಾರ್, ಪ್ರಿಯಾಂಕಾ ವಾದ್ರಾ ಜೊತೆ ಸೀಕ್ರೆಟ್ ಮೀಟಿಂಗ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಸಲಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವ್ರನ್ನ ಮೀಟ್ ಆಗ್ತಿದ್ದಾರೆ. ಹಾಗಾದರೆ ಯಾವ್ಯಾವ ಡೆಲ್ಲಿ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡೋದಕ್ಕೀಗ ತೆರಳಿದ್ದಾರೆ? ಖಾಸಗಿ ಕೆಲಸ, ಕೋರ್ಟ್ ಕೆಲಸ ಅಂತ ಅವರು ಆಪ್ತರು ಹೇಳ್ತಿದ್ದಾರೆ. ಆದರೆ ಅಸಲಿಗೆ ಡೆಲ್ಲಿಯಲ್ಲಿ ನಡೀತಿರೋದು ಏನು? ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಇದೇ ಹೊತ್ತಲ್ಲಿ ವಿಜಯೇಂದ್ರ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಬೈ ಒಂದು ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಗ್ಗಿಲ್ಲದೆ CM ಬದಲಾವಣೆಯ ವಿಚಾರ ಚರ್ಚೆಯಲ್ಲಿದೆ. ಒಂದು ಕಡೆ 5 ವರ್ಷ ಇರ್ತಾರೆ ಅಂತ ಪೈಪೋಟಿಗೆ ಬಿದ್ದವ್ರಂಗೆ ಹೇಳ್ತಿದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಸ್ಟೇಟ್ಮೆಂಟು. ಅದರ ನಡುವೆ BJPಗರು ಕೂಡ ನವೆಂಬರ್ ಕ್ರಾಂತಿ ಕಟ್ಟಿಟ್ಟ ಬುತ್ತಿ, ಯಾರಿಂದಲೂ ಅದನ್ನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಜಾತಿ ಗಣತಿಯನ್ನು ಇಷ್ಟೆಲ್ಲ ಒತ್ತಡಗಳ ನಡುವೆ ರಾಜೀನಾಮೆನೇ ಕೊಡ್ತೀನಿ ಅಂತ ಅಧಿಕಾರಿಗಳು ಶಿಕ್ಷಕರು ಮುಗಿಬಿದ್ರೂ ಕೂಡ ಡೋಂಟ್ ಕೇರ್ ಅಂತ ಸಿದ್ದರಾಮಯ್ಯನವರು ಇಷ್ಟು ತ್ವರಿತಗತಿಯಲ್ಲಿ ಮುಗಿಸ್ಲೇಬೇಕು, ರಿಪೋರ್ಟ್ ಹೈಕಮಾಂಡ್ ಮುಂದೆ ಇಡಲೇಬೇಕು, ರಾಹುಲ್ ಗಾಂಧಿ ಅವರು ಗಿಫ್ಟ್ ಕೊಡಲೇಬೇಕು ಅಂತ ಹಠ ಹಿಡಿದಿರೋದು, ಇದೆಲ್ಲವೂ ಕೂಡ ಏನೋ ಒತ್ತಡ ಸೃಷ್ಟಿಯಾಗಿದೆಯಾ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿರೋದಲ್ವ. ಈ ಹೊತ್ತಲ್ಲಿ ಈಗ ಡೆಲ್ಲಿಗೆ ಹಾರಿದ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಕೋರ್ಟ್ ಕೆಲಸ ಇದೆ, ಲಾಯರ್ಸ್ ಮೀಟ್ ಆಗಬೇಕು, ಖಾಸಗಿ ಕೆಲಸ ಮೇಲೆ ಡೆಲ್ಲಿಗೆ ಹೋಗ್ತಿರೋದು, ಇನ್ನೇನೂ ಇಲ್ಲ ಅಂತ. ಆದರೆ ಅಸಲಿಗೆ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡೋದಕ್ಕೇನೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋ ಚರ್ಚೆ ಕೇಳಿಬರ್ತಿದೆ. ಅಷ್ಟೇ ಅಲ್ಲ, ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೂ ಬಹುತೇಕ ಮಾತುಕತೆ ಮಾಡೋದಕ್ಕೆ ಸಮಯ ಕೇಳಿಕೊಂಡೇ ಹೋಗಿದ್ದಾರಂತೆ ಡಿ ಕೆ ಶಿವಕುಮಾರ್. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ CM ನಿರ್ಧಾರ ಮಾಡುವ ದಿನ, ಅಂದರೆ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಅಥವಾ ಸದ್ಯಕ್ಕೆ CM ಅಂತ ನಿರ್ಧಾರ ಮಾಡುವಾಗ ಸೋನಿಯಾ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ಬರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕನೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಭರವಸೆ ಕೊಟ್ಟ ಮೇಲೇ ಒಪ್ಪಿಕೊಂಡಿದ್ದು ಅನ್ನೋದೊಂದು ಸುದ್ದಿ ಆಗಾಗ ಕೇಳಿ ಬಂದಿದೆ. ನೀವು ಕೂಡ ಗಮನಿಸಿರ್ತೀರಿ ಅದನ್ನು. ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ಹಠ ಬಿಡೋದಕ್ಕೆ ರೆಡಿ ಇರಲಿಲ್ಲ CM ಕುರ್ಚಿಯನ್ನು ಬಿಟ್ಕೊಡೋದಕ್ಕೆ. ಕಡೆಗೆ ಅವರಿಬ್ಬರೂ ಮಾತು ಕೊಟ್ಟ ಮೇಲೆ, 2.5 ವರ್ಷ ಅಂತ ಮಾತು ಕೊಟ್ಟ ಮೇಲೆ ಮನಸ್ಸಿಲ್ಲದೆ ಒಪ್ಪಿದ್ರು ಅನ್ನೋ ಸುದ್ದಿ ಆಗಾಗ ಕೇಳಿ ಬಂದಿದೆ. ಈಗ ವೇಣುಗೋಪಾಲ್ ಅವರು ಏನು ಹೇಳಿ ಹೋದರು, ರಾಜ್ಯಕ್ಕೆ ಬಂದವರು CM ಬದಲಾವಣೆ ಇಲ್ಲ ಅಂತ ಹೇಳಿಲ್ಲ, ಬದಲಾಗಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ಏನು ತೀರ್ಮಾನ ಬೇಕೋ ಅದನ್ನು ಹೈಕಮಾಂಡ್ ತಗೊಳ್ಳತ್ತೆ ಅಂತ ಹೇಳೋ ಹೋದರು. ಇಷ್ಟೆಲ್ಲ ಜಟಾಪಟಿ ನಡುವೆ CM ಬದಲಾವಣೆ ಇಲ್ಲ ರೀ, 5 ವರ್ಷ ಸಿದ್ದರಾಮಯ್ಯನವರೇ CM ಅಂತ ಹೇಳಿ ಹೋಗಬಹುದಿತ್ತು. ಬಟ್ ಅವ್ರು ಹಂಗೆ ಹೇಳಲಿಲ್ಲ, ಏನು ತೀರ್ಮಾನ ಬೇಕೋ ಅದನ್ನು ಹೈಕಮಾಂಡ್ ತಗೊಳ್ಳೋ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ಹೋದರು. ಸುರ್ಜೇವಾಲಾ ಅವರು ಕೂಡ ಅದೇ ರೀತಿಯಲ್ಲಿ ಹೇಳಿ ಹೋದರು. ಸೊ ಯಾಕೆ ಈ ಗೊಂದಲಕ್ಕೆ ತೆರೆ ಎಳಿಬಹುದಿತ್ತಲ್ಲ ಹೈಕಮಾಂಡ್ ಅನ್ನೋದು BJP ಹಾಕ್ತಿರೋ ಪ್ರಶ್ನೆ. ಈಗ ಒಂದ್ಸಲ ವೇಣುಗೋಪಾಲ್ ಅವರು ಹೇಳಿಬಿಟ್ಟಿದ್ರೆ, ಸಿದ್ದರಾಮಯ್ಯನವರೇ CM ನಿರ್ಧಾರ ಆಗಿದೆ 5 ವರ್ಷ ಅನ್ನೋರೇ ಅಂತ ಹೇಳಿಬಿಟ್ಟಿದ್ರೆ ಗೊಂದಲನೇ ಇರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು ಪದೇ ಅವರೇ ಹೇಳ್ಕೊಳ್ತಿದ್ದಾರೆ, ನಾನೇ 5 ವರ್ಷ CM ಅಂತ. ಸಿದ್ದರಾಮಯ್ಯನವ್ರು ಹೇಳ್ತಿರೋದೇ ಸರಿ ಇದೆ ಅಂತ ಒಂದ್ಸಲ ಮುದ್ರೆ ಒತ್ತು ಬಿಟ್ಟಿದ್ರೆ, ಅಟ್ಲೀಸ್ಟ್ ರಾಹುಲ್ ಗಾಂಧಿ ಅವರು ಅಲ್ದಿದ್ರು ವೇಣುಗೋಪಾಲ್ ಅವ್ರ ಬಾಯಲ್ಲಿ ಹೇಳಿಸಿದ್ರು ಕೂಡ ಅದು ದೊಡ್ಡ ಸಂದೇಶವೇ ಆಗಿರ್ತಿತ್ತು, ಎಲ್ಲರ ಬಾಯಿಗೆ ಬೀಗ ಬೀಳ್ತಿತ್ತು, ಅವ್ರು ಬೇರೆ ಹೇಳ್ತಿಲ್ಲ. ಸೊ ಈ ಹೊತ್ತಲ್ಲಿ ಅಂತಿಮ ಹಂತದ ಪ್ರಯತ್ನವಾಯಿತು. ಈಗಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ ನಿನ್ನೆ, ಸುರ್ಜೇವಾಲಾ ಅವ್ರ ಜೊತೆ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೆ ನಿರ್ಧಾರ ತಿಳಿಸ್ಬಿಡಿ ಅಂತ ಕೇಳ್ತಿದ್ದಾರೆ. CM ಕುರ್ಚಿ ಕೊಡಿ ಅಂತ ಕೇಳ್ತಿಲ್ಲ ಈ ಸಲ ಅವರು, ನನಗೆ ಕೊಡ್ತೀರಾ ಇಲ್ವಾ ಅನ್ನೋದನ್ನು ಹೇಳಿ, ಅಟ್ಲೀಸ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ, ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ, ಏನು ತೀರ್ಮಾನ ಮಾಡ್ಕೊಂಡಿದ್ದೀರಿ, ನನ್ನ ಭವಿಷ್ಯ ಏನು, ತನುಮನ ಧನ ಅರ್ಪಿಸಿ ಕರ್ನಾಟಕ ಮತ್ತು ಬೇರೆ ಸ್ಟೇಟ್ಸಲ್ಲಿ ಚುನಾವಣೆ ರಾಜಕೀಯ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಎಲ್ಲದರಲ್ಲೂ ತನುಮನ ಧನ ಅರ್ಪಿಸಿದ್ದೀನೋ ಇಲ್ವೋ, ನಾನು ದಶಕಗಳ ಕಾಲ ಪಕ್ಷಕ್ಕೆ ಬೇಕಾದಷ್ಟು ನನ್ನ ಕೈಲಾದ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದೀನೋ ಇಲ್ವೋ, ಹಾಗಾದರೆ ನಾನು ಫಲ ನಿರೀಕ್ಷಿಸೋದು ತಪ್ಪು ಅಂತ ಆದರೆ ಅದನ್ನಾದರೂ ಹೇಳಿ, ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ತಿಳಿಸೋಕೆ ಹೇಳಿ ಅಂತ ಕೇಳ್ತಿದ್ದಾರೆ. ಈ ಸಲ CM ಕುರ್ಚಿ ಕೊಡಿ ಅಂತ ಕೇಳ್ತಿಲ್ಲ ಅವರು, ಎರಡರೊಳಗೊಂದು ಹೇಳಿ ನಾನು ಮುಂದಿನ ನಿರ್ಧಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಸಂದೇಶವನ್ನು ಸುರ್ಜೇವಾಲಾ ಅವರ ಜೊತೆಗೆ ನೇರ ಕೊಟ್ಟಿದ್ದಾರೆ. ಅದ್ರ ಬೆನ್ನಲ್ಲೇ ಈಗ ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿರೋದು ಅನ್ನೋದು ಕೇಳಿ ಬರ್ತಿರೋ ವಿಚಾರ. ಅವರನ್ನು ಮೀಟ್ ಮಾಡಿ ಆಮೇಲೆ ಪ್ರಿಯಾಂಕಾ ವಾದ್ರಾ ಅವರ ಬಳಿ ಅಂತಿಮ ಸಂದೇಶವನ್ನು ಕೊಡಲಿದ್ದಾರೆ ಅಂತ. ಸೊ ಈ ಜಟಾಪಟಿ ಜೋರಾಗಿರೋ ಹೊತ್ತಲ್ಲೇ ಡೆಲ್ಲಿಗೆ ಹಾರಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಅದು ಬಹಳ ಗಮನ ಸೆಳೆತಿರುವಂಥ ವಿಷಯ. ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ವಿರೋಧಿಸಿದ್ದಾರೆ,
ಜಾತಿ ಗಣತಿ ನಡೀತಿರೋ ರೀತಿಯನ್ನೇ ವಿರೋಧಿಸಿದ್ದಾರೆ ಅವರು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಬ್ಯಾಂಕಲ್ಲಿ ಸಾಲ ಇದೆಯಾ, ಮತ್ತೊಂದು ಮಗದೊಂದು, ಇದೆಲ್ಲ ಯಾಕೆ ಕೇಳ್ತಿದ್ದಾರೆ ಅವರು? ವಾಚು ಚಿನ್ನ ಎಲ್ಲ ಕಟ್ಕೊಂಡು ಏನಾಗಬೇಕು? ಮೊದಲು ಪ್ರಶ್ನೆ ಸರಿ ಮಾಡಿ. ಯಾವನ್ಗಿರುತ್ತೆ ಇದನ್ನೆಲ್ಲ ಆನ್ಸರ್ ಮಾಡ್ಕೊಂಡು 60 ಪ್ರಶ್ನೆಗೆ ಆನ್ಸರ್ ಮಾಡೋ ಪೇಷನ್ಸು? ನಿಮ್ಗೆ 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಸರಿಯಾಗಿ ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಗರಂ ಆಗಿರೋದು ಈಗ ಎಲ್ಲೆಡೆ ಗಮನ ಸೆಳ್ತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಾದ್ರೆ ಸಮೀಕ್ಷೆಯ ಸಾರಾಂಶ ಗೊತ್ತೇ ಇರಲಿಲ್ವಾ ಇಷ್ಟು ದಿನ? 60 ಪ್ರಶ್ನೆ ಅಂತ ಎಲ್ಲ ಕಡೆ ಬಾಯಿ ಬಡ್ಕೊಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರು ಈಗ ನೋಡಿ ಗರಂ ಆಗಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಸಿದ್ದರಾಮಯ್ಯನವರೆಲ್ಲ ಫೈನಲ್ ಮಾಡಿಬಿಟ್ಟಿದ್ರಾ? ಅದನ್ನು ಮಾತಾಡ್ಬೋದು, ಯಾರು ಗೊತ್ತು. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ನೋಡಿ ಈಗ ಈ ಥರ ಎಲ್ಲ ಕೇಳ್ತಿದ್ದಾರೆ. ಮನೆಯಲ್ಲಿ ಬೇರೆ ಬೇರೆ ಏನು ಅವ್ರಿಗೆ ಖಾಸಗಿಯಾಗಿರೋ ವಿಚಾರಗಳನ್ನು ತಗೊಳ್ತಿದ್ದಾರೆ ಮತ್ತು ಸರ್ವೆ ಸರಿಯಾಗಿ ಆಗ್ತಿಲ್ಲ ಅಂತ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು ಹೈಕಮಾಂಡ್ ಮುಂದೆ. ಈ ಸರ್ವೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತೆ, ಆಕ್ರೋಶ ಏಳಬಹುದು, ಈ ಜಾತಿ ಗಣತಿಯೇ ನಮ್ಮ ಪಕ್ಷಕ್ಕೆ ದೊಡ್ಡ ಸಂಕಷ್ಟ ತಂದಿಡಬಹುದು ಅಂತಲೂ ವಾದ ಮಂಡಿಸ್ಬೋದು. ಅವರು ವಾದವನ್ನು ಅವರು ಮಂಡಿಸ್ಬೋದು. ಈ BJPಗೆ ನೋಡಿ ವಿಜಯೇಂದ್ರ ಹೇಳ್ತಿರೋದು ಅದನ್ನೇ. ಏನು ಹೇಳ್ತಿದ್ದಾರೆ ಅವರು? ಬಿಹಾರದ ಬಳಿಕ ಕರ್ನಾಟಕ ಪಾಲಿಟಿಕ್ಸಲ್ಲಿ ದೊಡ್ಡ ಬೆಳವಣಿಗೆ ಆಗತ್ತೆ, ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಬಹಳ ಆತುರದಲ್ಲಿ ಯಾಕಿದ್ದಾರೆ ಅನ್ನೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 2 ತಿಂಗಳ ಹಿಂದೆ ಮೈಸೂರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಖರ್ಗೆ DKC ಹಿಂದಿಕ್ಕಿ ರ್ಯಾಂಪ್ ವಾಕಲ್ಲಿ ತಾನೇ ಮುಂದೆ ನಡೆಯೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು. KC ವೇಣುಗೋಪಾಲ್ ಅವರು ಅಷ್ಟೆಲ್ಲ ಇದ್ದಿದ್ರು ಒಂದು ಸಲ ಹೇಳ್ಬಿಡ್ಬಹುದಿತ್ತಲ್ವಾ, ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಬೇಡಿ, ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಅಷ್ಟೇ ಹೇಳಿ ಹೋಗ್ತಾರೆ, ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅನ್ನೋ ಪ್ರಶ್ನೆನೇ ವಿಜಯೇಂದ್ರ ಕೇಳಿದ್ದಾರೆ. ಬಿಹಾರ ಚುನಾವಣೆ ಬಳಿಕ ಏನಾಗತ್ತೆ ಅನ್ನೋದನ್ನು ನೀವು ನಿರೀಕ್ಷೆ ಮಾಡಿರೋಕ್ಕೂ ಸಾಧ್ಯ ಇಲ್ಲ. ಅಲ್ಲೋಲ ಕಲ್ಲೋಲ ಆಗುವಂಥ ಬೆಳವಣಿಗೆ ಆಗತ್ತೆ ಅಂತಿದ್ದಾರೆ. ಅಷ್ಟೇ ಅಲ್ಲ, ಈ ಅತ್ಯಂತ ತ್ವರಿತಗತಿಯಲ್ಲಿ ಮುಗಿಸುವಂಥ ಗಾಬರಿ ಯಾಕೆ ಸಿದ್ದರಾಮಯ್ಯನವ್ರಿಗೆ ಈ ಜಾತಿ ಗಣತಿ ಮಾಡೋದ್ರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ ಅಂತ ಅವ್ರು ಹೇಳ್ತಾ ಇರೋದು. ದಿನೇ ದಿನೇ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಗೊಂದಲ ಆಗಿದೆ, ಪೂರ್ವ ತಯಾರಿ ಇಲ್ಲ, ಆತುರವಾಗಿ ಮುಗಿಸೋಕೆ ಹೊರಟಿದ್ದಾರೆ. ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಯಾಕೆ ಇಷ್ಟ ಆತರ? ರಾಜ್ಯದ ರಾಜಕಾರಣದ ಕ್ರಾಂತಿಗೂ ಗಣತಿಗೂ ಸಂಬಂಧ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಂತ ವಿಜಯೇಂದ್ರ ಅವ್ರು ಹೇಳ್ತಿರೋದು. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳು ಐತಿಹಾಸಿಕ ನಿರ್ಧಾರ ತಗೊಂಡಿದ್ದಾರೆ. ಎಲ್ಲ ಚರ್ಚೆ ಸಭೆಗಳ ಬಳಿಕ ತೀರ್ಮಾನ ಆಗಿದೆ. ಈಗ ದೇಶವ್ಯಾಪಿ ಜಾತಿ ಗಣತಿ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಾಗಿದೆ. ಇದ್ರ ನಡುವೆ ರಾಜ್ಯದಲ್ಲಿ ಈ ಥರ ಗೊಂದಲಮಯ ಸರ್ವೆ ಸಮೀಕ್ಷೆ ಮಾಡೋದಕ್ಕೆ ಹೊರಟಿರೋದು ಯಾಕೆ? ಸಿಂಪಲ್ ಆನ್ಸರು, ಬಿಹಾರದ ಚುನಾವಣೆ ಮುಗಿದ ಮೇಲೆ ದೊಡ್ಡ ಬೆಳವಣಿಗೆ ಕಾದಿದೆ, ಅದಕ್ಕೋಸ್ಕರ ಈ ಪ್ರಯತ್ನ ಅಂತ ಅವ್ರು ಹೇಳ್ತಿದ್ದಾರೆ. ಈಗಾಗಲೇ ನಿಮ್ಮ ಮುಂದೆ ಒಂದು ರಿಪೋರ್ಟ್ ಇಟ್ಟಿದ್ವಿ. ಬಿಹಾರ ಚುನಾವಣೆ ಆದಮೇಲೆ AICC ಅಧ್ಯಕ್ಷ ಸ್ಥಾನದಲ್ಲಿ ರಾಹುಲ್ ಗಾಂಧಿಯವರು ಅಥವಾ ಪ್ರಿಯಾಂಕಾ ವಾದ್ರಾ ಕೂರ್ತಾರಾ? ಅದಾದರೆ ಖರ್ಗೆ ಅವರನ್ನು ಕೆಳಗಿಳಿಸಿ ಅವಮಾನವಂತೂ ಮಾಡೋಕ್ಕಾಗಲ್ಲ. ದಲಿತ ನಾಯಕ, ಹಿರಿಯ ನಾಯಕ, ಅವರನ್ನು ಕರ್ನಾಟಕ CM ಮಾಡಿ ದೊಡ್ಡ ತೀರ್ಮಾನ ಆಗುತ್ತಾ? ಇಂಥ ಚರ್ಚೆಗಳು ಒಂದು ಕಡೆ, BJP ಅವರು ರಾಜ್ಯದಲ್ಲಿ ಮಾತಾಡ್ತಿರೋ ರೀತಿ ನೀತಿ ಒಂದು ಕಡೆ, ಜಾತಿ ಗಣತಿ ಸಮೀಕ್ಷೆ ಅರ್ಜೆಂಟ್ ಅಂತೂ ಯಾರಿಗಾದ್ರೂ ಆಶ್ಚರ್ಯ ಆಗೋ ಥರ ಇದೆ. ಮಾಡಿಸ್ಲಿ ಸಿದ್ದರಾಮಯ್ಯನವರು, ಬಟ್ ಇಷ್ಟೇ ದಿನದಲ್ಲಿ 15 ದಿನದಲ್ಲಿ ಮಾಡಿ ಮುಗಿಸ್ಬೇಕು. ಅಕ್ಟೋಬರ್ ಮುಗಿಯೋದ್ರ ಒಳಗಡೆ ರಿಪೋರ್ಟೇ ಕೊಡಬೇಕು. ನವೆಂಬರ್ ತನಕನೂ ನಾನು ಕಾಯಲ್ಲ ಅನ್ನೋ ಗಾಬರಿ ಇದೆಯಲ್ಲ, ಅದು ಯಾವುದ್ರದ್ದೋ ಸುಳಿವ ಅನ್ನೋ ಚರ್ಚೆಗಳೆಲ್ಲ ಈಗ ಜೋರಾಗಿದ್ದು. ಈ ಹೊತ್ತಲ್ಲಿ ಡೆಲ್ಲಿ ಪ್ರಯಾಣದ ಮೆಸೇಜ್ ಏನು? ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಅವತ್ತಿನ ಮಾತನ್ನು ನೆನಪಿಸಿ ಬರೋದಕ್ಕೆ ಹೊರಟಿದ್ದಾರೆ DK ಅನ್ನೋ ಚರ್ಚೆ ಈಗ ಜೋರಾಗಿದೆ. ಕಾದು ನೋಡೋಣ. ಕ್ರಾಂತಿ ಆಗ್ತದೆ, ಅಕ್ಟೋಬರ್ ಕ್ರಾಂತಿ ಆಗ್ತದೆ ನಾವು ಹೇಳಿರೋದಂಥದ್ದಲ್ಲ. ಕಾಂಗ್ರೆಸ್ ಆಡಳಿತ ಪಕ್ಷದ ಸಚಿವರು, ಶಾಸಕರೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ AICCಯ ಅಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಏನು ಹೇಳಿದ್ದಾರೆ ನೋಡಿ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ, ಅದೇನೇ ಆಗಬೇಕಾದ್ರೂ ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅಂದರೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನು ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ. ಅರ್ಥಾತ್ ಬಿಹಾರ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂಥದ್ದು ಕೂಡ ಸ್ಪಷ್ಟ. ಕೈಪಾಳ್ಯದಲ್ಲಿ ಏನೂ ಇಲ್ಲ ಅಂತಿರೋವಾಗಲೇ ಈಗ ದೊಡ್ಡ ಮಟ್ಟದಲ್ಲಿ ವಿಚಾರಗಳು ತೆರೆದುಕೊಳ್ತಿರೋದು. ರಾಜಣ್ಣವ್ರೇನಂದ್ರು? ಹಿಂದಿನ ಸಲ ಇದ್ದಂಗಿಲ್ಲ ಸಿದ್ದರಾಮಯ್ಯನವರು, ಅವ್ರು ಬಹಳ ಒತ್ತಡದಲ್ಲಿದ್ದಾರೆ. ಜಾತಿ ಗಣತಿ ಮಾಡುವಂಥ ಅಧಿಕಾರನೇ ಇಲ್ಲ ರಾಜ್ಯಕ್ಕೆ, ನೀವು ಬೇಕಾದರೂ ಕೊಡಿ, ಬೇಡದಿದ್ರು ಬಿಡಿ, ಅದ್ರದ್ದೇನು ಮಹತ್ವ ಇಲ್ಲ ಅಂತ KN ರಾಜಣ್ಣ ಅವ್ರು ಹೇಳಿಬಿಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯನವರು ಈಗಲೂ ಯಾವುದೋ ಒತ್ತಡದಲ್ಲಿದ್ದಾರೆ ಅಂತ ಅವರ ಆಪ್ತನೇ, ಸಿದ್ದರಾಮಯ್ಯನವರ ಪರಮಾಪ್ತನೇ ಈಗ ಅಸಲಿ ಸೀಕ್ರೆಟ್ ಸಿಡಿಸಿದ್ರ ಸಿದ್ದರಾಮಯ್ಯನವ್ರಿಗೆ ಜಾತಿ ಗಣತಿಯ ಒತ್ತಡ ಹಿಂದಿರುವಂತಹ ಸೀಕ್ರೆಟ್ ಏನು ಅಂತ. ಇದೆಲ್ಲವೂ ಕೂಡ ಒಟ್ಟಿಗೆ ನೋಡಿದಾಗ ಒಂದಕ್ಕೊಂದು ಕನೆಕ್ಟ್ ಆಗ್ತಿದೆಯಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.